ಹಲೋ, ವೆಲ್ಕಮ್ ಟು ಸಿಂಪ್ಲಿಫೈಡ್ ವೆಲ್ನೆಸ್. ಇವತ್ತು ಪಿತ್ತಕೋಶದ ಕಲ್ಲುಗಳ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸಮಸ್ಯೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಬಂದ್ರೆ ಹೆವಿ ಆಯಿಲಿ ಫುಡ್ಸ್ ತಿನ್ನೋರಲ್ಲಿ, ಫಾಸ್ಟ್ ಫುಡ್ ತಿನ್ನೋರಲ್ಲಿ, ಪ್ರೊಸೆಸ್ಡ್ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ ಅಂದ್ರೆ ಮೈದಾನ ಹೆಚ್ಚಿಗೆ ಸೇವನೆ ಮಾಡೋರಲ್ಲಿ, ಶುಗರಿ ಡ್ರಿಂಕ್ಸ್ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ನ ಕುಡಿಯೋರಲ್ಲಿ, ಸ್ಕಿಪ್ಪಿಂಗ್ ಆಫ್ ಮೀಲ್ಸ್ ಅಂತ ಕರಿತೀವಿ ಅಂದ್ರೆ ತುಂಬಾ ಜಾಸ್ತಿ ಉಪವಾಸ ಮಾಡೋದ್ರಿಂದ, ತುಂಬಾ ಸ್ಪೈಸಿ ಅಂಡ್ ಸಾಲ್ಟಿ ಅಂದ್ರೆ ಮಸಾಲಾ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ, ಆಲ್ಕೋಹಾಲ್ ಕನ್ಸಪ್ಷನ್ ಮತ್ತೆ ಸ್ಮೋಕಿಂಗ್ ಇಂದ, ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಯಾವುದೇ ತರದ ಎಕ್ಸರ್ಸೈಸ್ ಮಾಡದೇ ಇರೋರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಈ ಸಮಸ್ಯೆಯ ಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಮೊದಲೇದಾಗಿ ಹೊಟ್ಟೆಯ ಮೇಲ್ಭಾಗ ಅಂದ್ರೆ ಬಲಭಾಗದಲ್ಲಿ ನೋವಾಗ್ತಾ ಇರುತ್ತೆ. ರೈಟ್ ಶೋಲ್ಡರ್ ಪೇನ್ ಅಂತೀವಿ, ಅಂದ್ರೆ ಬಲಭುಜದಲ್ಲಿ ಪೇನ್ ಆಗ್ತಾ ಇರುತ್ತೆ. ಇವ್ರಿಗೆ ಹುಳಿತೇಗು, ಹೊಟ್ಟೆ ಉಬ್ರ ಈ ತರ ಸಮಸ್ಯೆ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರುತ್ತೆ. ಯಾವಾಗಾದ್ರೂ ಜಾಸ್ತಿ ಆಯಿಲಿ ಫುಡ್ಸ್ ತಗೊಂಡ ತಕ್ಷಣ ವಾಮಿಟಿಂಗ್ ಅನ್ಸೋದು, ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು ಕಾಣಿಸ್ಕೊಳ್ತಾ ಇರುತ್ತೆ. ಶೇಕಡ 70% ಜನಗಳಲ್ಲಿ ಈ ಪಿತ್ತಕೋಶದ ಕಲ್ಲುಗಳ ಯಾವ ಲಕ್ಷಣಗಳು ಇರಲ್ಲ. ಯಾವುದೋ ರೆಗ್ಯುಲರ್ ಆಗಿ USG ರಿಪೋರ್ಟ್ ಅಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಪತ್ತೆ ಆಗಿರುತ್ತೆ. ಆ ತರ ಜನಗಳು ರೆಗ್ಯುಲರ್ ಆಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ಹೈ ಫೈಬರ್ ಡಯಟ್, ಹಸಿರು ತರಕಾರಿಗಳನ್ನ ಜಾಸ್ತಿ ಬಳಸಿ, ಹಣ್ಣುಗಳನ್ನ ಜಾಸ್ತಿ ಬಳಸಿ, ಮರಸೇಬು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಫೈಬರ್ಸ್ನ ಜಾಸ್ತಿ ತಗೊಳ್ಳಿ, ಮತ್ತೆ ಫ್ರೈಡ್ ಫುಡ್, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. 30% ಜನಗಳಲ್ಲಿ ಗಾಲ್ ಸ್ಟೋನ್ಸ್ ಜೊತೆಗೆ ಲಕ್ಷಣಗಳು ಇರುತ್ತೆ. ಅಂದ್ರೆ ಸ್ವಲ್ಪ ಆಯಿಲಿ ಫುಡ್, ರೆಡ್ ಮೀಟ್ ಈ ತರ ತಗೊಂಡ ತಕ್ಷಣ ಪೇನ್ ಸ್ಟಾರ್ಟ್ ಆಗೋದು, ಪೇನ್ ಜೊತೆಗೆ ಜ್ವರ ಕಾಣಿಸ್ಕೊಳ್ಳೋದು, ಪದೇ ಪದೇ ಜಾಂಡೀಸ್ ಅಂದ್ರೆ ಕಾಮಾಲೆ ರೋಗ ಕಾಣಿಸ್ಕೊಳ್ಳೋಂಥದ್ದು, ಶಾರ್ಪ್ ಶೂಟಿಂಗ್ ಪೇನ್ ಅಂತೀವಿ ಅಂದ್ರೆ ಹೊಟ್ಟೆಯ ಮೇಲ್ಭಾಗ ಬಲಭಾಗದಲ್ಲಿ ತುಂಬಾ ಜಾಸ್ತಿ ನೋವಾಗಂಥದ್ದು, ಬಲ ಶೋಲ್ಡರ್ ಅಂದ್ರೆ ಬಲಭುಜ ಜಾಸ್ತಿ ನೋವಾಗಂಥದ್ದು, ನನಗೆ ಡೈಲಿ ಪೇನ್ ಆಗುತ್ತೆ, ಡೈಲಿ ಪೇನ್ ಬರ್ತಾನೆ ಇರುತ್ತೆ ಅನ್ನೋರು ಸರ್ಜರಿಗೆ ಹೋಗ್ಬೋದು. ಥ್ಯಾಂಕ್ ಯು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.